ಅರ್ಜುನ ಮತ್ತು ಅವನ ಇಬ್ಬರು ಗೆಳೆಯರಾದ ರಿಯಾ ಮತ್ತು ಸಮೀರ್ ನಿಗೂಢ ನಾಪತ್ತೆಗೆ ಹೆಸರುವಾಸಿಯಾದ ಕಾಡಿನಲ್ಲಿ ಕ್ಯಾಂಪ್ ಮಾಡಲು ನಿರ್ಧರಿಸುತ್ತಾರೆ. ಅವರು ಪ್ರವೇಶಿಸಿದಂತೆ ಒಂದು ವಿಲಕ್ಷಣ ಮೌನ ಅವರನ್ನು ಸುತ್ತುವರೆದಿದೆ. ಈ ಕಾಡಿನಲ್ಲಿ ಶಾಪವಿದೆ ಎಂದು ಜನರು ಹೇಳುತ್ತಾರೆ. ಯಾರು ಇಲ್ಲಿಗೆ ಬರುತ್ತಾರೋ ಅವರು ಹಿಂತಿರುಗುವುದಿಲ್ಲ ಅಂತ. ಅವರು ತಮ್ಮ ಶಿಬಿರನ್ನು ಸ್ಥಾಪಿಸಿದಂತೆ ವಿಚಿತ್ರವಾದ ಸಂಗತಿಗಳು ಸಂಭವಿಸಲು ಪ್ರಾರಂಭಿಸುತ್ತದೆ. ಸಮೀರ್ ಹತ್ತಿರದ ಮರಗಳ ಮೇಲೆ ಉಗುರುಗಳ ಗುರುತುಗಳನ್ನು ಕಂಡುಕೊಳ್ಳುತ್ತಾನೆ. ರಿಯಾ ತಮ್ಮ ಟೆಂಟ್ ಬಳಿ ಹಳೆಯ ಅರ್ಧ ಸಮಾಧಿಯ ಗೂಬೆಗಳನ್ನು ಗಮನಿಸುತ್ತಾಳೆ. ಅರ್ಜುನ ತನ್ನ ಹೆಸರನ್ನು ಕರೆಯುವ ಮುಸುಕಾದ ಪಿಸು ಮಾತುಗಳನ್ನು ಕೇಳುತ್ತಾನೆ. ಆ ರಾತ್ರಿ ತಮ್ಮ ಟೆಂಟನ್ನು ಸುತ್ತುವರಿಯುವ ಹೆಜ್ಜೆಗಳು ಕೇಳುತ್ತಾರೆ. ಆದರೆ ಅವರ ಬ್ಯಾಟರಿಯಲ್ಲಿ ದೀಪಗಳೊಂದಿಗೆ ಹೊರಗೆ ಹೆಜ್ಜೆ ಹಾಕಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಮರುದಿನ ಬೆಳಗ್ಗೆ ಅವರು ತಮ್ಮ ಕ್ಯಾಂಪ್ ಸೈಟಿನ ಬಳಿ ತಮ್ಮ ಆಹಾರಗಳನ್ನು ಚದುರಿದ ಮತ್ತು ಚಿಹ್ನೆಗಳು ನೆಲಕ್ಕೆ ಬಾಗಿದ್ದನ್ನು ಕಂಡುಕೊಳ್ಳುತ್ತಾರೆ. ಸಮೀರ್ ಹೊರಡಲು ಸೂಚಿಸುತ್ತಾನೆ, ಆದರೆ ಏನಾಗುತ್ತದೆ ಎಂಬುದು ಕಂಡುಹಿಡಿಯಲು ಅರ್ಜುನ್ ಅಲ್ಲಿ ಇರಲು ಒತ್ತಾಯಿಸುತ್ತಾನೆ. ಆ ಸಂಜೆಯ ನಂತರ ರಿಯಾ ನೀರು ತರಲು ಅಲೆದಾಡುತ್ತಿರುತ್ತಾಳೆ, ಆದರೆ ಹಿಂತಿರುಗುವುದಿಲ್ಲ. ಅರ್ಜುನ ಮತ್ತು ಸಮೀರ್ ಅವಳನ್ನು ಹುಡುಕಿದರು. ಅವಳ ಫ್ಲಾಶ್ಲೈಟ್ ಮಾತ್ರ ಹೊಳೆಯ ಬಳಿ ಕಂಡುಬಂದಿತ್ತು. ದೂರದ ಪ್ರತಿ ಧ್ವನಿಸುವ ನಗು ಮತ್ತು ಸಹಾಯಕ್ಕೆ ಪಿಸು ಮಾತುಗಳು. ಅರ್ಜುನ್ ಮತ್ತು ಸಮೀರ್ ಕಾಡಿನಲ್ಲಿ ಕೈಬಿಟ್ಟು ಕ್ಯಾಬಿನೆಟ್ ಮೇಲೆ ಎಡವಿ ಬೀಳುತ್ತಾರೆ. ಒಳಗೆ ಅವರು ವರ್ಷಗಟ್ಟಲೆ ಕಾಡಿನಲ್ಲಿ ಕಣ್ಮರೆಯಾದ ಜನರ ಹಳೆಯ ಛಾಯಾಚಿತ್ರವನ್ನು ಕಾಣುತ್ತಾರೆ. ಒಂದು ಛಾಯಾಚಿತ್ರವು ಅವರನ್ನು ಬೆಚ್ಚಿ ಬೀಳಿಸುತ್ತದೆ. ಅದು ಅವರು ಮೂವರದಿದ್ದು ಅದೇ ದಿನ ತೆಗೆದಿದ್ದು. ಭಯಾನಕವಾದ ಕಿರುಚಾಟ ಮತ್ತು ಬಾಗಿಲು ಮುಚ್ಚಿತ್ತು. ಕ್ಯಾಬಿನೆಟ್ನಲ್ಲಿ ಸಿಕ್ಕಿಬಿದ್ದ ಅವರು ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಿರುವರು. ರಿಯಾಳ ಧ್ವನಿಯನ್ನು ಕೇಳುತ್ತಾರೆ. ಸಮೀರ್ ಹೊರಗೆ ಧಾವಿಸಿ ಕತ್ತಲೆಯಲ್ಲಿ ಮಾಯವಾಗುತ್ತಾನೆ. ಪಿಸುಮಾತುಗಳನ್ನು ತನ್ನನ್ನು ತನ್ನ ವಿನಾಶಕ್ಕಾಗಿ ಸೆಳೆಯುತ್ತಿದೆ ಎಂದು ಅರ್ಜುನ್ಗೆ ತಡವಾಗಿ ಅರಿವಾಗುತ್ತದೆ. ಅವನು ತನ್ನನ್ನು ಕ್ಯಾಬಿನೆಟ್ ಒಳಗೆ ಲಾಕ್ ಮಾಡುತ್ತಾನೆ, ಆದರೆ ಪಿಸು ಮಾತುಗಳು ಜೋರಾಗಿ ಬೆಳೆಯುತ್ತದೆ. ಆಗ ಅವನು ಹೆಸರಿಂದ ಕರೆಯುತ್ತಾರೆ. ಮೂಲೆಗಳಲ್ಲಿ ಚಲಿಸುವ ನೆರಳುಗಳು, ಉಗುರುಗಳಂತ ಕೈಗಳು ಸ್ಕ್ಯಾಚಸ್ ಮಾಡುತ್ತದೆ. ಅರ್ಜುನ ಭಯಭೀತದಿಂದ ಕಿರುಚಾಡುತ್ತಾನೆ. ಅರ್ಜುನ ತುಂಬಾ ಭಯಭೀತನಾಗಿ ಕೂತಿರುತ್ತಾನೆ. ಒಂದು ಕ್ಷಣ ಅವನಿಗೆ ಏನಾಯ್ತು ಅರಿಯದೆ ಕ್ಯಾಂಪ್ ಇದ್ದಕ್ಕಿದ್ದಂತೆ ಮಾಯವಾಗುತ್ತಾನೆ. ಅರ್ಜುನನು ಯಾರೋ ಕುತ್ತಿಗೆಜಿಗೆ ಕೊಂದ ಹಾಗೆ ಅವನಿಗೆ ಅನಿಸುತ್ತದೆ. ಇಂಥ ಕಾಡಿನಲ್ಲಿ ಹೋಗಿ 3 ಮಂದಿ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಇಂಥ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ